ಬೆಳಗ್ಗೆ ಸ್ವಿಗ್ಗಿಯಿಂದ ಒಂದು ಆರ್ಡ್ರ್ ಬಂದಿತ್ತು, ಲೆಮನ್ ಜ್ಯೂಸು ಹಾಗೆ ಎಗ್ ಕರಿ ಚಪಾತಿ ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ದೆ. ಆದರೆ ಕಸ್ಟಮರ್ ಕಂಪ್ಲೇಂಟ್ ಹಾಕಿದ್ರು ಲೆಮನ್ ಜ್ಯೂಸ್ ಮಿಸ್ಸಿಂಗ್ ಅಂತ. ಇದು ರೈಡರ್ ಪ್ರಾಬ್ಲಮ್ಮು ಇಲ್ಲ ಕಸ್ಟಮರ್ ರಿಫಂಡ್ ತೊಗೋಬೇಕಂತ ಹೀಗೆ ಮಾಡಿದಾರೋ ಗೊತ್ತಿಲ್ಲ, ಆದರೆ ರಿಫಂಡ್ ಅಂತೂ ನಾನೇ ಮಾಡಬೇಕಾಯ್ತು. ಹಾಗೆ 3 ಎಗ್ ಕರಿ ಚಪಾತಿ ಹಾಗೆ 2 ಅವಲಕ್ಕಿ ಆರ್ಡ್ರ್ ಬಂದಿತ್ತು, ಅದನ್ನು ಕೂಡ ರೆಡಿ ಮಾಡಿ ರೈಡರ್ಗೆ ಹ್ಯಾಂಡ್ ಓವರ್ ಮಾಡಿದೆ. ಎಗ್ ಕರಿ ಚಪಾತಿಗೆ ಕಸ್ಟಮರ್ 5 ಸ್ಟಾರ್ ರೇಟಿಂಗ್ ಕೂಡ ಕೊಟ್ಟರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ರೈಡರ್ಗೆ ಹ್ಯಾಂಡ್ ಓವರ್ ಮಾಡೋ ಅಷ್ಟರಲ್ಲಿ ಬೆಳಗ್ಗೆನೇ ಆಗೋಗಿತ್ತು. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನು ಬೆಳಗ್ಗೆ ತಿಂಡಿ ರೆಡಿ ಮಾಡಿದೆ. ಪನ್ನೀರ್ ಪರಾಟ ಮಾಡಿದ್ದೆ. ನೋಡಿ ಪನ್ನೀರ್ ಪರಾಟ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಕ್ಲೌಡ್ ಕಿಚನ್ ಮೆನು ಅಲ್ಲಿ ಪನ್ನೀರ್ ಪರಾಟ ಕೂಡ ಹೊಸದಾಗಿ ಆ್ಯಡ್ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು ಪನ್ನೀರ್ ಪರಾಟ, ಅದರಿಂದಾಗಿ ಆ್ಯಡ್ ಮಾಡಿದ್ದೀನಿ. ಎಲ್ಲರೂ ಒಂದ್ಸಲ ಟ್ರೈ ಮಾಡ್ಬೋದು. ಹಾಗೆ ನೈಟು ಸುಮಾರು ಒಂದು 11:30 ಒಂದು ಎಗ್ ಕರಿ ಚಪಾತಿ ಹಾಗೆ ಒಂದು ಶಾವಿಗೆ ಉಪ್ಪಿಟ್ಟು ಕೂಡ ಆರ್ಡ್ರ್ ಬಂದಿತ್ತು. ಇವರು ರಿಪೀಟ್ ಕಸ್ಟಮರು, 2ನೇ ಸಲ ಇದನ್ನು ಆರ್ಡ್ರ್ ಮಾಡ್ಕೊಂಡಿರೋದು. ನನ್ನ ಕ್ಲೌಡ್ ಕಿಚನ್ ನೇಮ್ ಬಂದ್ಬಿಟ್ಟು ನ್ಯಾಚುರಲ್ ಬೌಲ್ ಅಂತ. ಸ್ವಿಗ್ಗಿ ಹಾಗೂ ಝೊಮ್ಯಾಟೋದಲ್ಲಿ ಅವೈಲೇಬಲ್ ಇದೆ. ಯಾರಾದರೂ ಆರ್ಡ್ರ್ ಮಾಡ್ಕೊಳ್ಳೋಕೆ ಇಷ್ಟಪಡೋರು ಸ್ವಿಗ್ಗಿ ಹಾಗೂ ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡ್ಕೋಬೋದು. ಅದೇ ಒಂದು ಸತಿ ನಮ್ಮ ಎಗ್ ಕರಿ ಚಪಾತಿನ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಬೇರೆ ಬಂದಿತ್ತು, ರೈಡರ್ ಸ್ವಲ್ಪ ಲೇಟಾಗಿ ಬಂದರು. ಇದೆರಡನ್ನೂ ಪ್ಯಾಕ್ ಮಾಡಿ ರೈಡರ್ಗೆ ಹ್ಯಾಂಡ್ ಓವರ್ ಮಾಡಾಯಿತು. ಇವತ್ತಿಗಿಷ್ಟೇ, ನಾಳೆ ಮತ್ತೆ ಸಿಗೋಣ.